Welcome back, dear students. Financial Management, BCom, 5th semester, session number 22. It's the continuation of the previous session, valuation of equity share. ಸೊ ಇದು ಈ ಹಿಂದಿನ ಸೆಷನ್ನಲ್ಲಿ ನಾವು ಈಕ್ವಿಟಿ ಶೇರ್ ವ್ಯಾಲ್ಯೂಯೇಷನ್ನಲ್ಲಿ ಡಿವಿಡೆಂಟ್ ಕ್ಯಾಪಿಟಲೈಸೇಷನ್ ಮಾಡೆಲ್ನ ಎರಡು ಮಾಡೆಲ್ನ ಕಲ್ತಿದ್ವಿ. ಅದರಲ್ಲಿ ಒಂದು 1 ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡೆಲ್, 2 ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡೆಲ್. ಅದರ ಕಂಟಿನ್ಯೂಟಿ ಪಾರ್ಟ್ ಇದು ಸೆಷನ್ 22 ಅಲ್ಲಿ ಕಲಿತಿರೋದು. ಮೂರನೇ ಮಾಡೆಲ್ ಎನ್ ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡೆಲ್. ಇಲ್ಲಿ ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಅಲ್ಲಿ ಏನು ಮಾಡಿದ್ವಿ ಅಂದರೆ 1 ವರ್ಷ ಹೋಲ್ಡ್ ಮಾಡಿ ಆಮೇಲೆ ಸೇಲ್ ಮಾಡಿದ್ರೆ ಆ ಒಂದು ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನ್ ಮಾಡೋದು ಹೇಗೆ ಅಂತ, 2 ವರ್ಷ ಹೋಲ್ಡ್ ಮಾಡಿ 2 ವರ್ಷದ ನಂತರ ಅದನ್ನು ಸೇಲ್ ಮಾಡಿದ್ರೆ ಅದರ ವ್ಯಾಲ್ಯೂಯೇಷನ್ ಮಾಡೋದು ಹೇಗೆ ಅಂತ ಇಲ್ಲಿ ಎನ್ ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡಲ್. ಅಂದರೆ ಇಫ್ ದ ಇನ್ವೆಸ್ಟರ್ ಪ್ಲ್ಯಾನ್ಸ್ ಟು ಹೋಲ್ಡ್ ದ ಶೇರ್ ಫಾರ್ ಎನ್ ಇಯರ್ಸ್ ಆ್ಯಂಡ್ ದೆನ್ ಸೆಲ್, ಅಂದರೆ ಇನ್ವೆಸ್ಟರು ಎಷ್ಟೋ ವರ್ಷ ಇನ್ಫಿನಿಟ್ ಎಷ್ಟು ವರ್ಷ ಬೇಕಾದ್ರೆ 10 ವರ್ಷ 20 ವರ್ಷ 30 ವರ್ಷ ಎಷ್ಟು ವರ್ಷನಾದರೂ ಆ ಶೇರನ್ನು ಇಟ್ಕೊಂಡು ಆಮೇಲೆ ಸೇಲ್ ಮಾಡಿದ್ರೆ ಅದರ ವ್ಯಾಲ್ಯೂನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೊ ಫಾರ್ಮುಲಾ ಈಸ್ P0 ಅಂದರೆ ಏನು, ಕರೆಂಟ್ ವ್ಯಾಲ್ಯೂಯೇಷನ್ ಆಫ್ ದ ಶೇರ್ಸ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಶೇರ್ಸ್ ಈಕ್ವಲ್ಸ್ ಟು ಡಿ ಆ್ಯನ್ಯುವಲ್ ಡಿವಿಡೆಂಟ್. ಡಿ ಸ್ಟ್ಯಾಂಡ್ಸ್ ಫಾರ್ ಆ್ಯನ್ಯುವಲ್ ಡಿವಿಡೆಂಟ್. ವರ್ಷ ಏನು ಡಿವಿಡೆಂಟ್ ಬರುತ್ತೆ, ಲಾಭ ಕೊಡುತ್ತೆ ಕಂಪನಿ ಅದು. ಯಾಕಂದರೆ ಪ್ರತಿಯೊಬ್ಬ ಈಕ್ವಿಟಿ ಶೇರ್ ಹೋಲ್ಡರು 2 ಲಾಭನ ಎಕ್ಸ್ಪೆಕ್ಟ್ ಮಾಡ್ತಾನೆ ಅಂತ ನಾನು ಆಲ್ರೆಡಿ ಹೇಳಿದ್ದೆ. ಒಂದು ಆ್ಯನ್ಯುವಲ್ ಡಿವಿಡೆಂಟ್ ಅಥವಾ ವರ್ಷಕ್ಕೊಂದ್ಸರಿ ಏನು ಡಿವಿಡೆಂಟ್ ಕೊಡ್ತಾರೆ ಅದು, ಇನ್ನೊಂದು ಸೇಲ್ ಮಾಡಬೇಕಾದ್ರೆ ಬರತಕ್ಕಂಥ ಕ್ಯಾಪಿಟಲ್ ಗೇನ್, ಅಂದರೆ ತಾನು ತೊಗೊಂಡಿರೋ ಪ್ರೈಸ್ಗಿಂತ ಜಾಸ್ತಿ ರೇಟಿಗೆ ಆ ಶೇರನ್ನು ಮಾರಾಟ ಮಾಡಬೇಕು, ಆ ಲಾಭ. 2 ಲಾಭಗಳ ಮೇಲೆ ಅವ್ನು ಕಂಡುಹಿಟ್ಟಿರ್ತಾನೆ. ಸೊ ಅದನ್ನು ನಾವು ಅದರ ಪ್ರೆಸೆಂಟ್ ವ್ಯಾಲ್ಯೂನ ಕಂಡುಹಿಡಿತಿದ್ದೀವಿ ಈಗ. ಓಕೆ, ಸೊ P0 ಅಂದರೆ ಗೊತ್ತಾಗಿದೆ. P0 ಅಂದರೆ ಕರೆಂಟ್ ವ್ಯಾಲ್ಯೂಯೇಷನ್ ಆಫ್ ದ ಶೇರ್, ಡಿ ಅಂದರೆ ಆ್ಯನ್ಯುವಲ್ ಡಿವಿಡೆಂಟ್. ನೆಕ್ಸ್ಟು ADF IN ಅಂದರೆ ADF ಸ್ಟ್ಯಾಂಡ್ಸ್ ಫಾರ್ ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್, ಅಥವಾ ಏನಂತ ಕರಿತೀವಿ ನಾವು ಆ್ಯನ್ಯುಟಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಏನಿದೆ, ಪ್ರೆಸೆಂಟ್ ವ್ಯಾಲ್ಯೂ ಆ್ಯನ್ಯುಟಿ ಫ್ಯಾಕ್ಟರ್ ಅಂತ ಏನಿದೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಸೊ ಆ ಒಂದು ಫ್ಯಾಕ್ಟರು ಐ ಮತ್ತು ಎನ್ ಏನನ್ನು ಇಲ್ಲಿ ಸಿಂಬಲೈಸ್ ಮಾಡಿದ್ದೀವಿ ನಾವು. ಐ ಮತ್ತು ಎನ್ ಅಂದರೆ, ಐ ಅಂದರೆ ಏನು ಬರುತ್ತಲ್ಲ ನಿಮಗೆ ರೇಟ್ ಆಫ್ ರಿಟರ್ನ್ ಅಂತ ಏನು ಕೊಟ್ಟಿರ್ತಾರೆ ಅದು. ಓಕೆನಾ. ಎನ್ ಅಂದರೆ ಏನು, ನಂಬರ್ ಆಫ್ ಇಯರ್ಸ್. ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಲ್ಲ, ಆ್ಯಕ್ಚುಲಿ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರೆಯಲ್ಲ ನಾವು, ಬಟ್ ಇಲ್ಲಿ ಡಿವಿಡೆಂಟೇ ಕೊಡೋದು. ಬಟ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಇದು, ಇಂಟ್ರೆಸ್ಟ್ ಅಲ್ಲ, ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ಕರಿತೀವಿ. ಅಂದರೆ ನಾವು ಅಲ್ಲಿ ಬಿಟ್ಟು ಬೇರೆ ಕಡೆ ಇನ್ವೆಸ್ಟ್ ಮಾಡಿದ್ರೆ ಇಂಟ್ರೆಸ್ಟ್ ಅಲ್ವಾ ಸಿಗೋದು. ಸೊ ಎಷ್ಟು ಇಂಟ್ರೆಸ್ಟನ್ನು ನೀವು ಇಂಟ್ರೆಸ್ಟ್ ಅಂದರೆ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದು ಐ ಮತ್ತು ಎನ್ ಇಲ್ಲಿ ಸ್ಟ್ಯಾಂಡ್ಸ್ ಆಗೋದು. ಓಕೆನಾ. ಸೊ ಎನ್ ಅಂದರೆ ಏನು, ನಂಬರ್ ಆಫ್ ಇಯರ್ಸ್. ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಫಾರ್ ಗಿವನ್ ರೇಟ್ ಆಫ್ ರಿಟರ್ನ್ ಆರ್ ಇಂಟ್ರೆಸ್ಟ್ ಟು ಗಿವನ್ ನಂಬರ್ ಆಫ್ ಇಯರ್ಸ್. PN ಅಂದರೆ ಏನಿಲ್ಲಿ, ನೀವು PN ಅಂದರೆ ಅರ್ಥ ಏನೋ, ನೀವು ಎನ್ ನಂಬರ್ ಆಫ್ ಇಯರ್ಸ್, ಎಷ್ಟೋ ವರ್ಷ ಆದಮೇಲೆ ಅದನ್ನು ಸೇಲ್ ಮಾಡೋಕ್ಕೆ ಹೋಗ್ತಿರಲ್ಲ, ಸೇಲ್ ಮಾಡೋಕ್ಕೆ ಹೋದವಾಗ ಏನು ಪ್ರಾಫಿಟ್ ಬರುತ್ತೋ ಅದನ್ನು ನಾವು PN ಅಂತ ಕರಿತೀವಿ. ಓಕೆನಾ. ಅಥವಾ ಸೆಲ್ಲಿಂಗ್ ಪ್ರೈಸ್ ಅಂತ ಏನು ಕರಿತೀವಿ ಅದನ್ನು ನಾವು PN ಅಂತ ಕರಿತೀವಿ. ಸೊ ಅಲ್ಲಿ ನಾವು ಬರೀ ಡಿಸ್ಕೌಂಟ್ ಫ್ಯಾಕ್ಟರ್ ಫಾರ್ ಗಿವನ್ ರೇಟ್ ಆಫ್ ಇಂಟ್ರೆಸ್ಟು ಎನ್ ಇಯರ್ಸ್. ಎನ್ ಇಯರ್ ಎಷ್ಟು ವರ್ಷ ಆದಮೇಲೆ ನೀವು ಅದನ್ನ ಮಾರಾಟ ಮಾಡ್ತೀರಲ್ವ, ಆ ಇಯರಿಗೆ ಇಂಟ್ರೆಸ್ಟ್ ರೇಟ್ನ ನೀವು ಡಿಸ್ಕೌಂಟ್ ಫ್ಯಾಕ್ಟರ್ ನೋಡ್ತೀರಾ. ಡಿಸ್ಕೌಂಟ್ ಫ್ಯಾಕ್ಟ್ರ್ ಬೇರೆ, ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಬೇರೆ. ಡಿಸ್ಕೌಂಟ್ ಫ್ಯಾಕ್ಟರ್ ಅಂದರೆ ಪರ್ಟಿಕ್ಯುಲರ್ ಇಯರಿಗೆ ನೋಡ್ತೀರಾ. ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಂದರೆ ನೀವು ಅಲ್ಲೂ ಕೂಡ ಆ್ಯನ್ಯುಟಿ ಫ್ಯಾಕ್ಟ್ರೇ ಬೇರೆ, ಓನ್ಲಿ ಡಿಸ್ಕೌಂಟ್ ಫ್ಯಾಕ್ಟ್ರೇ ಬೇರೆ. ಸೊ ಎರಡನ್ನೂ ಕೂಡ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಹಾಕಿರ್ತೀನಿ. ಆ ಲಿಂಕಿಗೆ ನೀವು ಹೋಗಿ ಟಚ್ ಮಾಡಿದ್ರೆ, ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಒಂದು PDF ಫೈಲ್ ಡೌನ್ಲೋಡ್ ಆಗುತ್ತೆ. ಅಲ್ಲಿ ನಿಮಗೆ ಪ್ರೆಸೆಂಟ್ ವ್ಯಾಲ್ಯೂ ಅಂದರೆ ಏನು ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಇದೆ ಅದು ಇದೆ, ಅದರಲ್ಲಿ ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟ್ರ್ ಇದೆ. ಸೊ ನೀವೇನು ಮಾಡಬೇಕು, ಡಿವಿಡೆಂಟಿಗೆ ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್ ನೋಡ್ತೀರಾ, ನಂಬರ್ ಆಫ್ ಇಯರ್ಸ್ ಮತ್ತು ಇಂಟ್ರೆಸ್ಟನ್ನು ನೋಡಿಕೊಂಡು. ಇಲ್ಲಿ ಬರೀ ಡಿಸ್ಕೌಂಟ್ ಫ್ಯಾಕ್ಟರನ್ನು ನೋಡ್ತೀರಾ, ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಷ್ಟೇ ನೋಡ್ತೀರಾ. ಓಕೆನಾ. ಯಾವುದಕ್ಕೆ, ಸೆಲ್ಲಿಂಗ್ ಪ್ರೈಸಿಗೆ. ಸೊ ಇದು ಫಾರ್ಮುಲಾ ತುಂಬ ಸಿಂಪಲ್ ಫಾರ್ಮುಲಾ. ಒಂದು ಪ್ರಾಬ್ಲಮ್ ಮೂಲಕ ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋಣ. ಆ್ಯನ್ ಇನ್ವೆಸ್ಟರ್ ಎಕ್ಸ್ಪೆಕ್ಟ್ಸ್ ಎ ಡಿವಿಡೆಂಟ್ ಆಫ್ ₹5 per share ಫಾರ್ ಈಚ್ ಆಫ್ 10 years. ಅಂದರೆ ಇಲ್ಲಿ ನಿಮಗೆ ಆ್ಯನ್ಯುವಲ್ ಡಿವಿಡೆಂಟು ಪ್ರತಿ ವರ್ಷ ಎಷ್ಟು ಸಿಗುತ್ತೆ,
₹5 ಸಿಗತ್ತಂತೆ ಪರ್ ಶೇರ್, ಪ್ರತಿ ಶೇರಿಗೂ ₹5 ಸಿಗತ್ತಂತೆ ಫಾರ್ 10 ಇಯರ್ಸ್. 10 ವರ್ಷಕ್ಕೆ ನಿಮಗೆ ಪ್ರತಿ ವರ್ಷ ₹5 ಹಾಗೆ ಡಿವಿಡೆಂಡ್ ಬರುತ್ತೆ. ಅಂದರೆ 10 ವರ್ಷ ನಿಮ್ಮ ನಂಬರ್ ಆಫ್ ಇಯರ್ಸ್, 10 ವರ್ಷ ಆದಮೇಲೆ ನೀವು ಅದನ್ನು ಮಾರಾಟ ಮಾಡ್ತೀರಾ. ಆ್ಯಂಡ್ ಎ ಸೆಲ್ಲಿಂಗ್ ಪ್ರೈಸ್ ಆಫ್ ₹80 ಎಟ್ ದ ಎಂಡ್ ಆಫ್ 10 ಇಯರ್ಸ್. ನೋಡಿ, ಪ್ರತಿ ವರ್ಷ ₹5 ಹಾಗೆ ಡಿವಿಡೆಂಡ್ ಬರ್ತಿದೆ. 10 ವರ್ಷದ ಎಂಡಲ್ಲಿ ನೀವು ಮಾರಾಟ ಮಾಡೋಕ್ಕೆ ಹೋದವಾಗ ಸೆಲ್ಲಿಂಗ್ ಪ್ರೈಸು ಆ ಶೇರಿಂದು ₹80 ಬರ್ತಿದೆ. ಸೊ ನಿಮಗೆ ಡಿ ಸಿಕ್ತು 5, ಗೊತ್ತಾಗ್ತಿದೆಯಲ್ಲ. ನೆಕ್ಸ್ಟು PN ಸಿಕ್ತು, ಏನದು 80. ಓಕೆನಾ. ಸೊ ಕ್ಯಾಲ್ಕುಲೇಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಶೇರ್ ಇಫ್ ಹಿಸ್ ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಈಸ್ 12%. ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್, ಅವನೇನು ಲಾಭನ ಎಕ್ಸ್ಪೆಕ್ಟ್ ಮಾಡ್ತೀಯಾನೆ ಈ ಇನ್ವೆಸ್ಟ್ಮೆಂಟಿಂದ, 12% ಎಕ್ಸ್ಪೆಕ್ಟ್ ಮಾಡ್ತೀಯಾನೆ. ಸೊ ನಾವೀಗ ಫಾರ್ಮುಲಾನ ಅಪ್ಲೈ ಮಾಡಿ ಇದನ್ನು ಹೇಗೆ ವ್ಯಾಲ್ಯೂಯೇಷನ್ ಮಾಡೋದು ನೋಡೋಣ. ಸೊ P0 ಅಂದರೆ ಕರೆಂಟ್ ವ್ಯಾಲ್ಯೂಯೇಷನ್ ಆಫ್ ಶೇರ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಶೇರ್. ಡಿ ಅಂದರೆ ಗೊತ್ತಿದೆ ನಿಮ್ಗೆ ಆಲ್ರೆಡಿ, ₹5 ಏನು ಡಿವಿಡೆಂಡ್ ಸಿಗುತ್ತೋ ಅದು ಡಿ ಅಂದರೆ. ADF ಅಂದರೆ ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್. ಐ ಅಂದರೆ ಎಷ್ಟು, 12% ಅಲ್ವಾ, 12. 10 ಅಂದರೆ ಏನು, ಎನ್ ಅಂದರೆ ಏನು, 10 ಇಯರ್ಸ್. ಸೊ ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ತುಂಬ ಸಿಂಪಲ್ ಮಕ್ಕಳೇ, ಕರೆಕ್ಟಾಗಿ ಕೇಳ್ಕೊಳ್ಳಿ. ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಏನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಅಲ್ಲೋಗಿ ಕ್ಲಿಕ್ ಮಾಡ್ತೀರಾ, ಡೌನ್ಲೋಡ್ ಆಗುತ್ತೆ. ಅಲ್ಲಿ ಏನು ಮಾಡಬೇಕು ಅಂದರೆ ನೀವು 12%ಗೆ 10 ಇಯರಿಗೆ ಪ್ರೆಸೆಂಟ್ ವ್ಯಾಲ್ಯೂ ಆ್ಯನ್ಯುಟಿ ಫ್ಯಾಕ್ಟರ್ ಏನಿದೆ ಅಂತ ನೋಡ್ತೀರಾ. ಅವೆರಡರ ಇಂಟರ್ಸೆಪ್ಟಿಂಗ್ ಪಾಯಿಂಟ್, ಒಂದು ಕಡೆ ರೋ ಅಲ್ಲಿ ನಿಮಗೆ ಇಯರ್ನ ಕೊಟ್ಟಿರ್ತಾರೆ, ಈ ಕಡೆ ನಿಮಗೆ ಕಾಲಮ್ಗಳಲ್ಲಿ ಪರ್ಸೆಂಟೇಜ್ ಕೊಟ್ಟಿರ್ತಾರೆ. ನೀವೇನು ಮಾಡಬೇಕು, 10 ಇಯರಿಗೆ 12%ಗೆ ಎಷ್ಟು ಫ್ಯಾಕ್ಟರ್ ಕೊಟ್ಟಿದ್ದಾರೆ ನೋಡಬೇಕು. ಅದನ್ನು ನೋಡಿದಾಗ ನಿಮಗೆ 5.650 ಬಂದಿದೆ. ನೀವು ಆ ಟೇಬಲನ್ನು ಗಮನಿಸಿ. ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಆ್ಯನ್ಯುಟಿ ಅಂತ ಅಲ್ಲಿದೆ ಹೆಡ್ಡಿಂಗು, ಅದನ್ನೇ ಹೋಗಿ ನೋಡಬೇಕು. ಬರೀ ಡಿಸ್ಕೌಂಟ್ ಫ್ಯಾಕ್ಟರ್ ಬೇರೆ, ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್ ಬೇರೆ. ನೀವು ನೋಡಬೇಕಾಗಿರೋದು ಇಲ್ಲಿ ಡಿವಿಡೆಂಟ್ ಕೇಸಲ್ಲಿ ಏನು ಮಾಡಬೇಕು, ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟರ್ ನೋಡ್ತೀರಾ. ಸೊ ಅದನ್ನು ನೋಡಿದಾಗ 5.650 ಬಂದಿದೆ. 10 ಇಯರಿಗೆ 12%ಗೆ ಆ್ಯನ್ಯುಟಿ ಡಿಸ್ಕೌಂಟ್ ಫ್ಯಾಕ್ಟ್ರು 5.650. ಸೊ ಪ್ಲಸ್ PN ಅಂದರೆ ಏನಿಲ್ಲಿ, ಸೆಲ್ಲಿಂಗ್ ಪ್ರೈಸ್ ಎಟ್ ದ ಎಂಡ್ ಆಫ್ 10th ಇಯರ್, 10 ವರ್ಷದ ನಂತರ ಮಾರಾಟ ಮಾಡಿದವಾಗ ₹80 ಬರುತ್ತೆ ಅಂತೆ. ಸೊ 18 ಬರ್ಕೊತೀರಾ. ಇಲ್ಲಿ DF 1210 ಅಂದರೆ ಇಲ್ಲೇನೋ ಡಿಸ್ಕೌಂಟ್ ಫ್ಯಾಕ್ಟರ್. ಇಲ್ಲಿ ನೀವು ನೋಡಬೇಕಾಗಿರೋದು ಆ್ಯನ್ಯುಟಿ ಫ್ಯಾಕ್ಟರ್ ಅಲ್ಲ, ಓನ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ ಅಂತ ಇದೆ, ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಲ್ಲ ಆ ಒಂದು ಫೈಲಲ್ಲಿ. ಅಲ್ಲಿ ಹೋಗು ಸೇಮ್ ಮೆಥಡ್ನ ಫಾಲೋ ಮಾಡ್ತೀರಾ. 12%ಗೆ 10 ಇಯರ್ಸಿಗೆ ಎಷ್ಟಿದೆ ಅಂತ ನೋಡಬೇಕು, ಗೊತ್ತಾಯ್ತಾ. 12%ಗೆ 10 ಇಯರ್ಸ್ ಇಂಟರ್ಸೆಪ್ಟಿಂಗ್ ಪಾಯಿಂಟ್ ಏನಿದೆ ಅಲ್ಲಿ ನೋಡಿದವಾಗ 0.322 ಇದೆ. ಓಕೆನಾ. ಸೊ ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀರಾ, 5 × 5.650 ಮಾಡಿದವಾಗ 28.250 ಬಂತು. ಪ್ಲಸ್ 80 × 0.322 ಮಾಡಿದವಾಗ 25.760 ಬಂತು. ಸೊ ಇವೆರಡನ್ನೂ ನೀವು ಆ್ಯಡ್ ಮಾಡಿದವಾಗ ₹54.01 ಬರುತ್ತೆ. ಸೊ P0 = 54.01. ಇದರ ಅರ್ಥ ಏನು ಅಂದರೆ ಮಕ್ಕಳೇ, 10 ಇಯರ್ಸ್ ಆದಮೇಲೆ ₹80 ಏನು ಸೇಲ್ ಆಗುತ್ತಲ್ಲ, ಸೊ ಎಕ್ಸ್ಪೆಕ್ಟೆಡ್ ನೀವು 12% ಇಂಟ್ರೆಸ್ಟ್ ರೇಟ್ ಆಫ್ ರಿಟರ್ನ್ನ ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ. ಸೊ ಆ ಒಂದು ಡಿಸ್ಕೌಂಟ್ ಫ್ಯಾಕ್ಟರ್ ಬೇಸ್ ಮೇಲೆ ಅದರ ಆ ಒಂದು ₹80ನ ಶೇರಿನ ಇವತ್ತಿನ ವ್ಯಾಲ್ಯೂ ಓನ್ಲಿ ₹54.01 ಆಗುತ್ತೆ. ಓಕೆನಾ. ಸೊ ಇದು ನಿಮ್ಮ ಏನು ಶೇರಿನ ವ್ಯಾಲ್ಯೂಯೇಷನ್, ಈಕ್ವಿಟಿ ಶೇರ್ನ ವ್ಯಾಲ್ಯೂಯೇಷನ್. ಸೊ ಇದನ್ನು ಎನ್ ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡೆಲ್ ಅಂತಲೂ ಕರಿತೀವಿ. ಸೊ ಈ ಡಿವಿಡೆಂಟ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಆದಮೇಲೆ ಇನ್ನೊಂದಿದೆ, ಅದನ್ನು ಅರ್ನಿಂಗ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಅಂತ ಕರಿತೀವಿ. ನೋಡಿ, ಕ್ಯಾಪಿಟಲೈಸೇಷನ್ ಮಾಡೆಲ್ ಅಂತ ಕರಿತೀವಿ ನಾವು. ಶೇರನ್ನು ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ 2 ಮೆಥಡ್ ಫಾಲೋ ಮಾಡ್ತೀವಿ. ಒಂದು ಡಿವಿಡೆಂಟ್ ಕ್ಯಾಪಿಟಲೈಸೇಷನ್ ಮಾಡಲು, ಅದರಲ್ಲಿ 3 ಥರ: 1 ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡೆಲ್, 2 ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡೆಲ್, ಎನ್ ಪೀರಿಯಡ್ ವ್ಯಾಲ್ಯೂಯೇಷನ್ ಮಾಡೆಲ್. ಈಗ ನಾವು ಬಿ ಅಂದರೆ ಅರ್ನಿಂಗ್ ಕ್ಯಾಪಿಟಲೈಸೇಷನ್ ಮಾಡೆಲನ್ನು ನೋಡೋಣ. ವೆನ್ ದ ಅರ್ನಿಂಗ್ಸ್ ಆಫ್ ದ ಫರ್ಮ್ ಆರ್ ಸ್ಟೇಬಲ್ ಆರ್ ವೆನ್ ದೇರ್ ಈಸ್ ಆನ್ ಎಕ್ಸ್ಪ್ಯಾನ್ಷನ್ ಸಿಚುವೇಶನ್, ದ ವ್ಯಾಲ್ಯೂ ಆಫ್ ಆ್ಯನ್ ಈಕ್ವಿಟಿ ಶೇರ್ ಕ್ಯಾನ್ ಬಿ ಡಿಟರ್ಮೈನ್ಡ್ ಬೈ ಕ್ಯಾಪಿಟಲೈಸೇಷನ್ ಆಫ್ ಅರ್ನಿಂಗ್. ಯಾವಾಗ ಕಂಪನಿಯ ಅರ್ನಿಂಗ್ಸ್ ಸ್ಟೆಬಲ್ ಇರುತ್ತೋ ಅಥವಾ ಎಕ್ಸ್ಪ್ಯಾನ್ಷನ್ ಸಿಚುವೇಶನ್ ಅಂದರೆ ಕಂಪನಿ ಬೆಳೆಯೋ ಸಿಚುವೇಶನಲ್ಲಿ ಇರುತ್ತೋ, ಆಗ ಈ ಈಕ್ವಿಟಿ ಶೇರ್ನ ನಾವು ಅರ್ನಿಂಗ್ ಕ್ಯಾಪಿಟಲೈಸೇಷನ್ ಮಾಡೆಲ್ ಮೂಲಕ ನಾವೇನು ಮಾಡ್ಬೋದು, ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ.
ಸೊ P0 ಈಕ್ವಲ್ಸ್ ಟು E0 ಡಿವೈಡೆಡ್ ಬೈ KE ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ P0 ಅಂದರೆ ನಮಗೆ ಕರೆಂಟ್ ವ್ಯಾಲ್ಯೂಯೇಷನ್ ಆಫ್ ದ ಶೇರ್ ಅಥವಾ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ದ ಶೇರ್. E0 ಅಂದರೆ ಇಲ್ಲಿ ಅರ್ನಿಂಗ್ ಪರ್ ಶೇರ್, EPS ಅಂತಲೂ ಕೂಡ ಕರಿತೀವಿ. ಇದನ್ನು ನೀವು ನೆಕ್ಸ್ಟ್ ಚಾಪ್ಟ್ರಲ್ಲೂ ತುಂಬ ಡೀಟೇಲಾಗಿ ಕಲಿತೀರ. EPS ಅಂದರೆ ಅರ್ನಿಂಗ್ ಪರ್ ಶೇರ್, ಒಂದು ಶೇರಿಗೆ ಏನು ಅರ್ನಿಂಗ್ಸ್ ಬರುತ್ತೋ ಅದನ್ನು ಅರ್ನಿಂಗ್ ಪರ್ ಶೇರ್ ಅಂತ ಕರಿತೀವಿ. ಡಿವೈಡೆಡ್ ಬೈ ದ ರಿಕ್ವೈರ್ ರೇಟ್ ಆಫ್ ರಿಟರ್ನ್ ಆನ್ ಈಕ್ವಿಟಿ. ಆ ಈಕ್ವಿಟಿಯಿಂದ ನೀವು ಎಷ್ಟು ಇನ್ವೆಸ್ಟ್ಮೆಂಟಿಗೆ ರಿಟರ್ನನ್ನು ಎಕ್ಸ್ಪೆಕ್ಟ್ ಮಾಡ್ತೀರೋ ಅದನ್ನು KE. ಹಿಂದಿನ ಪ್ರಾಬ್ಲಮ್ಗಳಲ್ಲೂ ಹಿಂದಿನ ಫಾರ್ಮುಲಾಗಳಲ್ಲೂ ಇತ್ತು. ಇಲ್ಲಿ ನೀವೇನು ಮಾಡಬೇಕು, ಅರ್ನಿಂಗ್ ಪರ್ ಶೇರ್ ಡಿವೈಡೆಡ್ ಬೈ ಏನು ಮಾಡಬೇಕು, ರಿಕ್ವೈರ್ಡ್ ರೇಟ್ ಆಫ್ ರಿಟರ್ನ್ ಮಾಡಿದ್ರೆ ನಿಮಗೆ ಕರೆಂಟ್ ವ್ಯಾಲ್ಯೂಯೇಷನ್ ಆಫ್ ಶೇರ್ ಸಿಗುತ್ತೆ. ಓಕೆನಾ? ಒಂದು ಪ್ರಾಬ್ಲಮ್ ಮೂಲಕ ಇದನ್ನು ನೋಡೋಣ ಏನಂತ. ಸೊ ಪ್ರಾಬ್ಲಮ್ 1, ಅರ್ನಿಂಗ್ ಪರ್ ಶೇರ್ EPS ಈಕ್ವಲ್ಸ್ ಟು 0 ರೂಪೀಸ್ 20. ಒಂದು ಶೇರಿಗೆ ಅರ್ನಿಂಗ್ಸ್ ಎಷ್ಟು ಬರ್ತಿದೆ, 20 ರೂಪಾಯಿ ಬರ್ತಿದೆ ಅಂತ. ಸೊ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಎಷ್ಟಿದೆ, 20% ಇದೆ. ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಎಷ್ಟಿದೆ, 20% ಇದೆ. ಓಕೆನಾ? ಸೊ ನೀವೇನು ಮಾಡ್ತೀರಾ ಅಂದರೆ ಈಗ EPS ಡಿವೈಡೆಡ್ ಬೈ KE ಅಥವಾ E0 ಡಿವೈಡೆಡ್ ಬೈ KE. ಸೊ 20 ರೂಪೀಸ್ ಡಿವೈಡೆಡ್ ಬೈ ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್. ಈಕ್ವಿಟಿ ಕ್ಯಾಪಿಟಲೈಸೇಷನ್ ರೇಟ್ ಅಂದರೂ ಒಂದೇ, ರೇಟ್ ಆಫ್ ರಿಟರ್ನ್ ಎಕ್ಸ್ಪೆಕ್ಟೆಡ್ ರೇಟ್ ಆಫ್ ರಿಟರ್ನ್ ಅಂದ್ರೂ ಒಂದೇ. ಸೊ 20% ಇದೆ ಅಲ್ವಾ, ಅದು 0.20 ಅಂತ ಕೂಡ ಕರಿತೀವಿ ನಾವು. ಸೊ 20 ಡಿವೈಡ್ ಬೈ 0.20 ಮಾಡಿದ್ರೆ ರೂಪೀಸ್ 100 ಬರುತ್ತೆ. ಗೊತ್ತಾಯ್ತಾ? ಆ ಶೇರಿನ ವ್ಯಾಲ್ಯೂ ನಿಮಗೆ 100 ರೂಪೀಸ್ ಅಂತ ಆಯಿತು. ಸೊ ತುಂಬ ಸಿಂಪಲ್ ಮೆಥಡ್ ಇದು. ಏನಿದು ಅರ್ನಿಂಗ್ ಕ್ಯಾಪಿಟಲೈಸೇಷನ್ ಮಾಡೆಲ್. ಇಲ್ಲಿ ನೀವು ಯೂಸ್ ಮಾಡ್ತಿರೋದು ಅರ್ನಿಂಗ್ಸ್ನ ಅಂದರೆ EPSನ. ಓಕೆನಾ? ಸೊ ದಿಸ್ ಈಸ್ ಆಲ್ ಅಬೌಟ್ ವ್ಯಾಲ್ಯೂಯೇಷನ್ ಆಫ್ ಶೇರ್ಸ್. ಓಕೆನಾ? ಸೊ ನಾನು ಈ ರೆಫರೆನ್ಸ್ ಬುಕ್ಗಳನ್ನು ನಾನು ಯೂಸ್ ಮಾಡಿದ್ದೆ. ಅಲ್ಲಿಗೆ ಟೈಮ್ ವ್ಯಾಲ್ಯೂ ಆಫ್ ಮನಿ ಚಾಪ್ಟರು ಈ ಒಂದು ಸೆಷನ್ನ ಮೂಲಕ ಎಂಡ್ ಆಗುತ್ತೆ. ಸೊ ಮತ್ತೆ ಸಿಗೋಣ ನೆಕ್ಸ್ಟ್ ಸೆಷನ್ನಲ್ಲಿ ಹೊಸ ಚಾಪ್ಟ್ರೊಂದಿಗೆ. ಓಕೆನಾ? ಸೊ ನೆಕ್ಸ್ಟ್ ಸೆಷನ್ನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು.